ತಿಂಗಳಾನ್ಗಟ್ಲೆ ಹಿಡಿಯೋ ಕೆಲಸ ಅದು ಮನೆ ಕಟ್ಟೋದು. ಆದರೆ ಅದು ಆಗೋದಿಲ್ಲ, ನಮಗೆ ಗೊತ್ತಾಗ್ಬಿಡ್ತು. ಒಬ್ಳೆ ಹೆಂಡತಿ ಅಂತ ಹೇಳ್ತೀಯಾ? ಬುತ್ತಿ ಬಂದಿದ್ದು ಬರ್ರಿ ಉಂಬಕ್ ಬರ್ರಿ ಅಂತ ಹುಲಿಕತ್ತು ಹಂಗೆ. ನಮಗೆ ಗತಿ ಇಲ್ಲ, ಅವ್ರಿಗೆ ಮತಿ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಈ ಸೌದೆ ಎಲ್ಲ ಹೊರೆ ಕಟ್ಕೊಂಡು ಒಂದೊರೆ ಮೇಲ್ಗಡೆ ಮರದಲ್ಲಿ ಮಾತ್ರ ತಿಂದು ಹೋಗ್ಬಿಡ್ತವೆ. ನಾವು ಬೆಳೆದಾಗ ಏನಾದರೂ ಫಲ ಕೊಟ್ಟರೆ ಖುಷಿ ಆಗುತ್ತಲ್ವಾ. ವಾಯ್, ಏನು ಮಾಡ್ತಾ ಇದೀಯಾ? ಹಾಯ್ ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ಯಾಕೆ ಕ್ಯೂರಿಂಗ್ ಮಾಡ್ತೀನಿ, ಒಂದು ನಿಮಿಷ ಆಮೇಲೆ ಮಾಡ್ತಾ ಇರ್ತೀನಿ. ಯಪ್ಪ ಸಿಕ್ಕಾಪಟ್ಟೆ ಗಾಳಿ. ಆಷಾಢ ಗಾಳಿ ಬಿಸ್ತಾ ಇದೆ. ಯಾಕಿಂತ ತವ್ರ ಮನೆಗೆ ಹೋಗಿಲ್ಲ ನೀನು? ಆಷಾಢದಲ್ಲಿ ಎಲ್ಲರೂ ಹೋಗ್ತಾರಲ್ಲ. ನಾನ್ ಬಿಡು ಮದ್ವೆ ಆದ ಹಸುದ್ರಲ್ಲೇ ಹೋಗಿಲ್ಲ, ಇವಾಗ ಇನ್ನೆಲ್ಲ ಹೋಗೋಣ 10 ವರ್ಷ ಆದ್ಮೇಲೆ. ಗಂಡನಿಗೆ ಸ್ವತಂತ್ರ ಕೊಡಬಾರ್ದು ಅಂತನಾ? ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮಧುಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದ್ರೂ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ನಲ್ಲಾದ್ರೆ ಮ್ಯಾರಿಡೆ ಫಾಲೋ ಮಾಡಿ. ಇವತ್ತು ಆಗಲೇ ಕ್ಯೂರಿಂಗ್ ಮಾಡ್ತಾ ಇದ್ದೀನಿ, ನೋಡಿದ್ರಿ ನಮ್ಮ ಮನೆಯದು. ಮನೆ ಕೆಲಸ ಈಗ ಎಲ್ಲಿವರೆಗೂ ಬಂದೈತೆ ಅಂದರೆ ಪ್ಲಾಸ್ಟಿಂಗ್ ಮುಗ್ದೈತೆ. ಪ್ಲಾಸ್ಟಿಂಗು ಮುಗೀತು, ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇದ್ದಾವೆ. ನಾವು ಸಿಂಕ್ ಕಟ್ಟೆನ ಕಟ್ತಾರಲ್ಲ ಅಡುಗೆ ಮನೇಲಿ, ಅದು ಮನೆ ಮುಂದೆ ಸ್ವಲ್ಪ ಇನ್ನೂ ಕೆಲಸಗಳಿದಾವೆ, ಸ್ವಲ್ಪ ಚಿಕ್ಕ ಪುಟ್ಟ. ಇನ್ನೂ ಕೆಲಸ ಜಾಸ್ತಿ. ಕ್ಯೂರಿಂಗ್ ಎಲ್ಲ ಮಾಡಬೇಕು. ಈಗ ಪ್ಲಾಸ್ಟಿಂಗ್ ಮುಗಿಸಿದರೆ ಕ್ಯೂರಿಂಗ್ ಮಾಡಬೇಕು. ಅದು ಮನೆ ಕಟ್ಟೋದು ಅಂದರೆ ಏನು, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅಂತಾರೆ. ಮದುವೆ ಏನೋ ಈಗ ಬೇಗನೆ ಮದುವೆ ಎಲ್ಲ ಗಂಡು ಹೆಣ್ಣು ಎಲ್ಲ ಮದುವೆ ಹೊಂದಾಣಿಕೆ ಆಗಿ ಎಲ್ಲ ಮುಹೂರ್ತ ಎಲ್ಲ ಡೇಟ್ ಫಿಕ್ಸ್ ಆದರೆ ಒಂದು 15 ದಿನಕ್ಕೆ ಮದುವೆ ಮುಗಿದೋಗ್ತಲ್ಲ. ಎಲ್ಲ ಚೌಟ್ರಿಗೆ ಹೋಗ್ತಾರೆ, ಏನೋ ಎಲ್ಲ ಅರೇಂಜ್ಮೆಂಟ್ ಬೇರೆಯವ್ರು ಮಾಡ್ತಾರೆ, ಮುಗೀತು. ಅದು ಒಂದು 15 ದಿನಕ್ಕೆ ಏನೇ ಶಾಸ್ತ್ರ ಇದೆ, ಇರಾಬರ ಶಾಸ್ತ್ರ ಏನಿದೆ ಮದುವೆ ಎಲ್ಲ ಜಾಸ್ತಿನೇ ಆಯ್ತು, ಒಂದು ವಾರಕ್ಕೆ ಮುಗಿದೋಗುತ್ತೆ. ಅಲ್ಲ, ಇನ್ವಿಟೇಷನ್ ಕೊಟ್ಟು ಬರ್ದು ಎಲ್ಲ ಸೇರಿ ಒಂದು 15 ದಿನಕ್ಕೆ ಮದುವೆ ಮುಗಿದೋಗುತ್ತೆ. ಆದರೆ ಮನೆ ಕಟ್ಟೋದು ತುಂಬ ತಿಂಗಳಾನ್ಗಟ್ಲೆ ಹಿಡಿಯೋ ಕೆಲಸ ಅದು ಮನೆ ಕಟ್ಟೋದು. ಅದೇ ಮನೆ ಕಟ್ಟಬೇಕಾದ್ರೆ ಫಸ್ಟು ಪಾಯ ಹಾಕಬೇಕು, ಆ ಪಾಯಕ್ಕೆ ಕ್ಯೂರಿಂಗ್ ಮಾಡಬೇಕು. ಆಮೇಲೆ ಅದ್ರ ಮೇಲೆ ಗೋಡೆ ಕಟ್ತಾರೆ ಲಿಂಟ್ಲು ಲೆವೆಲ್ಗೇನೋ, ಅವಾಗ ಕ್ಯೂರಿಂಗ್ ಮಾಡೋದಕ್ಕೆ ಬಿಡ್ತಾರೆ. ಮತ್ತು ಲಿಂಟ್ಲು ಹಾಕಿದ್ಮೇಲೆ ಕ್ಯೂರಿಂಗ್ ಮಾಡೋದಕ್ಕೆ ಬಿಡ್ತಾರೆ. ಮೋಲ್ಡ್ ಲೆವೆಲ್ಗೆ ತೊಗೊಂಡೋಗ್ತಾರೆ ಮನೇನ, ಅವಾಗ ಕ್ಯೂರಿಂಗ್ ಮಾಡಬೇಕು, ಅವಾಗ ಕ್ಯೂರಿಂಗ್ ಮಾಡೋದಕ್ಕೆ ಬಿಡ್ತಾರೆ. ಆಮೇಲೆ ಮೋಲ್ಡ್ ಹಾಕ್ತಾರೆ. ಮೋಲ್ಡ್ ಹಾಕಿದಾಗ ಏನು, ಆವಾಗ ನೀರು ಕಟ್ಟಬೇಕು ಮೇಲೆ ಮೋಲ್ಡ್ಗೆ, ಆವಾಗ ಒಂದು ಸ್ವಲ್ಪ ದಿನ ಕ್ಯೂರಿಂಗು. ಆಮೇಲೆ ಗೋಡೆ ಪ್ಲಾಸ್ಟಿಂಗು, ಆ ಪ್ಲಾಸ್ಟಿಂಗ್ ಸ್ವಲ್ಪ ಕ್ಯೂರಿಂಗು. ಆಮೇಲೆ ಫ್ಲೋರಿಂಗು, ಅದು ಇದು ಏನೋ ಕೆಲಸಗಳು ಇದ್ದೇ ಇರ್ತವೆ, ಬೇಗ ಮುಗಿಯೋದಿಲ್ಲ. ಏನು ಹಣಕಾಸು ಸಮಸ್ಯೆ ಆಗಿ ಮನೆ ನಿಲ್ಬೋದು, ಅಥವಾ ಹಣಕಾಸು ಹೊಂದ್ಕೊಂಡು ಮನೆ ಕೆಲಸ ಎಲ್ಲೂ ನಿಲ್ಲದೆ ಹೋಗ್ತಾ ಇದೆ ಅಂದ್ರೂ ಕೆಲವೊಂದು ಸಲ ಅದೇ ಈ ಥರ ಕ್ಯೂರಿಂಗ್ ಮಾಡಬೇಕು. ಅದು ಇದು ಕೆಲಸಗಳ ಮಧ್ಯೆ ಸ್ವಲ್ಪ ನಿಧಾನ ಆಗುತ್ತೆ. ನಾವು ಯಾವಾಗ ಗೌರಿ ಹಬ್ಬಕ್ಕಲ್ಲ, ಗೌರಿ ಹಬ್ಬಕ್ಕೆ ಈ ಮನೆಗೆ ಗೃಹ ಪ್ರವೇಶ ಮಾಡಿ ಗೌರಿ ಹಬ್ಬಕ್ಕೆ ಬರಬೇಕು ಅಂದ್ಕೊಂಡಿದ್ವಿ. ಆದರೆ ಅದು ಆಗೋದಿಲ್ಲ, ನಮಗೆ ಗೊತ್ತಾಗ್ಬಿಡ್ತು. ಇದು ಕೆಲಸಗಳಿದ್ದಾವೆ, ತುಂಬ ಕೆಲಸಗಳಿದ್ದಾವೆ. ಈಗ ಪ್ಲಾಸ್ಟಿಂಗ್ ಆಯಿತು, ಆಮೇಲೆ ಟೈಲ್ಸು, ಪೇಂಟಿಂಗು, ವೈರಿಂಗು, ಮತ್ತು ಮುಂದೆ ಎಲ್ಲ ಸ್ವಲ್ಪ ಕಾಂಪೌಂಡ್ ಮಾಡಬೇಕು. ಅದಕ್ಕೆಲ್ಲ ಸ್ವಲ್ಪ ಇನ್ನೂ ಟೈಮ್ ಇದೆ, ಕೆಲಸ ಜಾಸ್ತಿ ಹಿಡಿಯುತ್ತೆ, ಟೈಮ್ ಹಿಡಿಯುತ್ತೆ. ಮೋಲ್ಡ್ ಹಾಕೋರ್ಗೂ ಕೆಲಸ ಬೇಗ ಸಾಗುತ್ತೆ. ಮೋಲ್ಡ್ ಹಾಕಿದ್ಮೇಲೆ ಚಿಕ್ಕ ಪುಟ್ಟ ಕೆಲಸನೇ ಜಾಸ್ತಿ ಇರುತ್ತೆ. ಮತ್ತೆ ಇನ್ನೊಂದು ಖರ್ಚು ಜಾಸ್ತಿ. ಮೋಲ್ಡ್ ಹಾಕಿದ್ಮೇಲೆ ಮೋಲ್ಡ್ ಹಾಕೋರ್ಗೇನು ಇಟ್ಟಿಗೆ ಅಷ್ಟೇ ಖರ್ಚು, ಇಟ್ಟಿಗೆ ಮರಳು ಇಟ್ಟಿಗೆ ಮತ್ತು ಮೇಸ್ತ್ರಿಗಳಿಗೆ ದುಡ್ಡು ಅಷ್ಟೇ. ಅದೇ ಮೋಲ್ಡ್ ಹಾಕಿದ್ಮೇಲೆ ಅದಕ್ಕೆ ಪ್ಲಾಸ್ಟಿಂಗು, ಸಿಮೆಂಟು, ಮತ್ತು ಟೈಲ್ಸು, ವೈರಿಂಗು, ಪೇಂಟಿಂಗು, ಮತ್ತು ಕಿಟಕಿ ಬಾಕ್ಲು ಮೇನ್ ಇಂಪಾರ್ಟೆಂಟು. ಕಿಟಕಿ ಬಾಕ್ಲು ಅವಕ್ಕೂ ತುಂಬ ಖರ್ಚು ಜಾಸ್ತಿ. ಆಮೇಲೆ ಯಾರೋ ಕೇಳಿದರು ನಿಮ್ಮ ಮನೆ ಆಯ ಎಷ್ಟು ಅಂತ. ಆಯ ಬಂದುಬಿಟ್ಟು 20-25 ಅಂದರೆ ಅದು ಆಯ ಬರೋದಿಲ್ಲ ಕರೆಕ್ಟಾಗಿ. ಅದಕ್ಕೆ 3 ಇಂಚೇನೋ ಜಾಸ್ತಿ ತೊಗೋತಾರೆ. 20-25 ದೇವಮೂಲೆ ಕಡೆ ಅಂತಾರಲ್ಲ, ದೇವಮೂಲೆ ಕಡೆ ಒಂದು 3 ಇಂಚು ಸ್ವಲ್ಪ ಜಾಸ್ತಿ ತೊಗೋತಾರೆ. ಆ ಆಯ ಇದೆ. 2 ರೂಮ್ ಇದೆ, ಒಂದು ದೇವ್ರ ಮನೆ, ಒಂದು ಅಡುಗೆ ಮನೆ, ಒಂದು ಹಾಲು, ಒಬ್ಳೆ ಹೆಂಡತಿ, ಒಂದು ಚಿಕ್ಕ ಕುಟುಂಬ. ನಿಮ್ಗೆ ಎಷ್ಟು ಜನ ಕಮೆಂಟ್ ಮಾಡಿ. ನಿಮ್ಗೆ ಏನಾದ್ರು 2-3 ಏನಾದ್ರು ಇದ್ರೆ ಮತ್ತೆ ಒಬ್ಳೆ ಹೆಂಡತಿ ಅಂತ ಹೇಳ್ತೀಯಾ? ಅಂದರೆ ನಮಗೆ ನಮ್ದೊಂದು ಫ್ಯಾಮಿಲಿ ಆರಾಮಾಗಿ ಜೀವನ ಮಾಡೋ ಅಷ್ಟು ಕಟ್ಕೊಂಡಿದ್ದೀವಿ ಮನೇನ, ಸಾಕು ನಮಗೆ. ಆಮೇಲೆ ಇನ್ನೇನು, ಆ ಮನೆ ಬಗ್ಗೆ ಏನೇನು ಕೇಳಿದ್ರು, ಹೊಲ್ದ ಹತ್ರ ಇದೆ ಮನೆ, ಭಯ ಆಗೋದಿಲ್ವಾ ಅಂತ. ಹೊಲ್ದ ಹತ್ರ ಇದೆ ಅಂದರೆ ನಾವು ಬೆಳಗ್ಗೆ ಆದರೆ ನಮ್ಮ ಹೊಲ್ದ ಹತ್ರ ಬರ್ತಾ ಇರ್ತೀವಿ. ನಾವು ಓಡಾಡೋ ಜಾಗ, ಬದುಕು ಮಾಡೋ ಜಾಗ, ಇರೋವಂಥ ಜಾಗ, ನಮಗೇನು ಭಯ ಏನಿಲ್ಲ. ಅದು ದಾರಿ ಮಗ್ಲಿಗೆ ಬೇರೆ ಐತೆ, ಭಯ ಏನಿಲ್ಲ. ಸ್ವಲ್ಪ ಆದರೂ ಸೇಫ್ಟಿ ಅನ್ನೋದು ಮುಖ್ಯ ಅಲ್ವಾ, ಸ್ವಲ್ಪ ಅದಕ್ಕೋಸ್ಕರ ಸ್ವಲ್ಪ ಕಾಂಪೌಂಡು, ಗೇಟು ಎಲ್ಲ ಗ್ರಿಲ್ಸು ಏನಾದರೂ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಂಡು ಇರ್ತೀವಿ, ಅದೇನು ಸಮಸ್ಯೆ ಇಲ್ಲ. ಆಮೇಲೆ ನಿಮ್ಮ
ಏನು ನಿಮ್ಮ ಮನೆಯಿಂದ ಊರು ಎಷ್ಟು ದೂರ ಅಂತ ಕೇಳಿದ್ರು. ಕೂಗಳತೆ ದೂರ, ಓಯ್ ಅಂದರೆ ಕೂಗೋದು. ಅಲ್ಲೆಲ್ಲ ಇವಾಗ ಹೆಂಗಸರು ಏನೋ ಕೆಲಸ ಮಾಡ್ತಿರ್ತಾರೆ, ಮನೆ ಓನರು ಹೊಲ್ದವರು ಬುತ್ತಿ ತಗೊಬಂದು ಅಲ್ಲೆಲ್ಲ ದೂರದಲ್ಲಿ ಕೆಲಸ ಮಾಡ್ತಾವ್ರೆ ಅಂದ್ರೆ ಊಲಿಕ್ತಾರೆ. ಇವಾಗ ಊಲಿಕ್ಕದು ಅಂತಾರೆ ನಮ್ಮ ಕಡೆ, ಓಯ್ ಬುತ್ತಿ ಬಂದಿದ್ದು ಬರ್ರಿ ಉಂಬಕ್ಕೆ ಬರ್ರಿ ಅಂತ ಊಲಿಕ್ಕದು. ಹಂಗೆ ಊಲಿಕ್ಕದು ಕೂಗಳತೆ ದೂರ ಅಂತಾರೆ ಅದನ್ನು, ನಮ್ಮ ಕಡೆ ಊಲಿಕ್ಕದು. ಕೂಗಳತೆ ದೂರ ಜೋರಾಗಿ ನಮ್ಮ ಮನೆ ಮಾಳಿಗೆ ಮೇಲೆ ನಿಂತ್ಕೊಂಡು ಜೋರಾಗಿ ಕೂಗಿದ್ರೆ ಊಲಿಕ್ಕಿದ್ರೆ ನಮ್ಮೂರಿಗೆ ಕೇಳಿಸುತ್ತೆ. ಹತ್ತತ್ರ ನಮ್ಮೂರಿಂದ ಕಾನ ಕೇಳಿಸುತ್ತೆ. ಅಷ್ಟು ದೂರ, ತುಂಬ ದೂರ ಏನಿಲ್ಲ. ಅದು ಬಿಟ್ಟರೆ ಆಮೇಲೆ ಇನ್ನೇನು ಅದೇ ಕೆಲವರು ಕಮೆಂಟ್ ಮಾಡಿ ಕೇಳಿದರು, ಈ ವ್ಲಾಗ್ಸ್ ಯಾಕೆ ಆಗ್ತಾಯಿಲ್ಲ, ವ್ಲಾಗ್ ಹಾಕಿ ವ್ಲಾಗ್ ಮಾಡಿ, ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ ಈಗ ನೀವು ಅಂತ. ಇದೇ ಕಾರಣ, ಮನೆ ಕೆಲಸ ಪ್ಲಾಸ್ಟಿಂಗ್ ನಡೀತಿತ್ತು. ಅದು ಒಂದು 15-20 ದಿನ. ಅದು ಪ್ಲಾಸ್ಟಿಂಗ್ ಗೋಡೆ ಬೇಗ ಮಾಡಿಬಿಡ್ತಾರೆ. ಸ್ವಲ್ಪ ಡಿಸೈನ್ ಏನಾದರೂ ಮಾಡ್ಬೇಕಾದ್ರೆ ಮೇಲೆ ಸುತ್ತ ಆ ಡಿಸೈನ್ಗಳು ಅದೇನೋ ಕಾರ್ನಿಶ್ ಅಂತಲೇ ಏನೋ ಅಂತಾರೆ ಅವು. ಅದಮ್ಮ ಇದು ಬಾಗಿಲು ಮೇಲೆ, ಬಾಗಿಲಿಂದ ಕಿಟಕಿಗೆ ಏಕಾಗಿ ಮಾಡೋರು ಪಟ್ಟಿ, ಅದನ್ನ ಕಾರ್ನಿಶ್ ಅಂತ. ನನಗೂ ಗೊತ್ತಿರಲಿಲ್ಲ, ಅವ್ರು ಹೇಳಿದ್ರು ಕಾರ್ನಿಶ್ ಅಂತಾರೆ. ಅದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಬೇರೆದೆಲ್ಲ ಪ್ಲಾಸ್ಟಿಂಗ್ ಬೇಗ ಬೇಗ. ಆದರೂ ಒಂದು 15 ದಿನ 20 ದಿನ ಆಯ್ತಲ್ಲ, ಆಯಿತು. ಆ ಪ್ಲಾಸ್ಟಿಂಗು ಕೆಲಸ ಹಿಡ್ದಾರಲ್ಲ, ಆ ಕೆಲಸ ಹಿಡಿದಾಗ ನಮಗೆ ಯಾವ ಬ್ಲಾಗು ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಬೆಳಗ್ಗೆ ಎದ್ದು ನಮ್ಮ ಶ್ರೀಮತಿಯವರು ಮಗಳಿಗೆ ರೆಡಿ ಮಾಡಬೇಕು ಸ್ಕೂಲ್ಗೆ, ಆಮೇಲೆ ಅವ್ರಿಗೆ ತಿಂಡಿ ಮಾಡಬೇಕು. ಅವ್ರಿಗೆ ತಿಂಡಿ ಮಾಡಿ ತಿಂಡಿ ತಂದು ಕೊಟ್ಟು ನಾವು ಹೋಗಿ ತಿಂಡಿ ತಿಂದು ಸ್ವಲ್ಪ ಹೊತ್ತಿಗೆ ಅವ್ರಿಗೆ ಟೀ ತರಬೇಕು. ಟೀ ತಂದು ಕೊಟ್ಟರೆ ಮತ್ತೆ ನೆಕ್ಸ್ಟು ಇವರೆಲ್ಲ ಅದೆಲ್ಲ ಅಡುಗೆ ಮಾಡಿದ್ದು, ಇಲ್ಲಿ ಊಟ ತಂದು ತಿಂಡಿ ತಂದಿದ್ದೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಅಷ್ಟೊತ್ತಿಗೆ ಮತ್ತೆ ಅಡುಗೆ ಮಾಡು, ಮತ್ತೆ ಮಧ್ಯಾಹ್ನದ ಊಟಕ್ಕೆ ಅಡುಗೆ ರೆಡಿ ಮಾಡಬೇಕು. ಅಡುಗೆ ಮಾಡಿ ಇವ್ರಿಗೆ ತಗೊಬಂದು ಊಟ ಇಕ್ಕಿ ಮಧ್ಯಾಹ್ನ ಅಲ್ಲಿ ಕೆಲಸ ಮಾಡೋರಿಗೆ ಮತ್ತೆ ಮನೆಗೆ ಹೋದರೆ ಮತ್ತೆ ನಾವು ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಮತ್ತೆ ಇವ್ರಿಗೆ ಟೀ ತಂದು ಕೊಡಬೇಕು. ಮತ್ತು ಆಮೇಲೆ ಇವರೆಲ್ಲ ಪಾತ್ರೆ ತೊಳ್ಕೊಳೋರೆಲ್ಲ ಇದು ಮಾಡಿ ಮನೆ ಕ್ಲೀನ್ ಮಾಡ್ಕೊಳೋದು ಇರುತ್ತಲ್ಲ, ಅಷ್ಟೊತ್ತಿಗೆ ಮಗಳು ಬರ್ತಾಳೆ ಸ್ಕೂಲಿಂದ. ಹೀಗೆ ಟೈಮು ಕಳೆದೋಗ್ತಾ ಇತ್ತು. ಅದರಿಂದಾಗಿ ನಾವು ಇಷ್ಟು ದಿನ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಎಲ್ಲರೂ ಹೇಗಿದ್ದೀರಾ ನೀವು? ನಾವು ಚೆನ್ನಾಗಿದ್ದೀವಿ. ನಾವು ಇಷ್ಟು ದಿನ ಕಾಣಿಸ್ಕೊಂಡಿರಲಿಲ್ಲ ವ್ಲಾಗಲ್ಲಿ, ಹಾಗಾಗಿ ಕೇಳ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀವಿ. ಆಮೇಲೆ ಇಷ್ಟು ದಿನ ನಾನು ಬರೆದಿದ್ದ ಕವಿತೆಗಳ್ನೆಲ್ಲ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡ್ತಾಯಿದ್ದೆ. ಕೆಲವರು ಓದಿದ್ದೀರಾ, ತುಂಬ ಖುಷಿ ಆಯಿತು. ಆಮೇಲೆ ಇನ್ನೊಂದು ಮೊಸರನ್ನ ಹಾಕೋದು. ನಮ್ಮ ಕಡೆ ಮೊಸರನ್ನ ಹಾಕ್ತಾರೆ. ಮನೆ ಸುತ್ತ ಮನೆ ಕೆಲಸ ನಡಿಬೇಕಾದ್ರೆ ಮೊಸರನ್ನ ಹಾಕ್ತಾರೆ. ಯಾಕೆಂದರೆ ಅದೇ ಏನು ತೊಂದರೆ ಆಗದೆ ಇರಲಿ ಮನೆಗೆ ಅಂತ. ಅದನ್ನ ಅಷ್ಟೇ ಅಲ್ಲ, ಮನೆ ಹತ್ರ ಕೆಲಸ ಮಾಡಕ್ ಬರ್ತಾರಲ್ಲ ಅವ್ರಿಗೂ ಏನು ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮೊಸರನ್ನ ಅದು ಕೇಳಿದ್ರು ಕೆಲವರು. ಯಾರೋ ಒಬ್ಬರೋ ಏನೋ ಇನ್ಸ್ಟಾಗ್ರಾಮಲ್ಲಿ ಏನೋ ಕಮೆಂಟ್ ಮಾಡಿದರು. ಏನಂದರೆ ಯಾವಾಗ ಹಾಕ್ಬೇಕು, ಎಷ್ಟು ದಿನ ಹಾಕಬೇಕು ಅಂತ. ಯಾವಾಗ ನೀವು ಮನೆ ಕಟ್ಟಿ ಸ್ಟಾರ್ಟ್ ಮಾಡಿ ಮನೆ ಮುಗಿಸೋವರೆಗೂ, ಅಂದರೆ ಕಂಟಿನ್ಯೂಸ್ ಆಗಲ್ಲ, ಕೆಲ್ಸಕ್ಕೆ ಬರ್ತಾರಲ್ಲ, ಇವತ್ತು ಅವ್ರು ಕೆಲ್ಸಕ್ಕೆ ಬಂದರೆ ಬೆಳಿಗ್ಗೆ ಹಾಕ್ಬೇಕು. ಅವ್ರು ಕೆಲಸ ಮಾಡೋಕ್ಕೆ ಬರೋದಕ್ಕೂ ಮುಂಚೆ ಮೊಸರನ್ನ ಹಾಕಬೇಕು. ಅವ್ರು ಕೆಲಸ ಬಿಟ್ಟು ಹೋದ್ಮೇಲೆ ಮೊಸರನ್ನ ಹಾಕ್ಬೇಕು. ಈಗ ಅವ್ರು ಕೆಲ್ಸಕ್ಕೆ ಬರ್ತಾ ಇಲ್ಲ ನೋಡಿ, ನಮ್ಮ ಮನೆಗೆ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ನಾವೇನು ಮೊಸರನ್ನ ಹಾಕಲ್ಲ. ಮತ್ತು ಇದು ಅಂದರೆ ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಹಾಕಬೇಕು ಮೊಸರನ್ನ. 2 ಟೈಮ್, ಅಮಾವಾಸ್ಯೆ ಪೌರ್ಣಮಿ. ಅದು ಈ ಮೊಸರನ್ನ ಹಾಕೋದು ಏನಂದರೆ ನೆಗೆಟಿವ್ ಎನರ್ಜಿ, ದುಷ್ಟಶಕ್ತಿ ಏನೋ ಇರ್ತಾವಲ್ಲ, ಪಾಸಿಟಿವ್ ಇದ್ಮೇಲೆ ನೆಗೆಟಿವ್ ಇರುತ್ತಲ್ಲ, ನೆಗೆಟಿವ್ ಎನರ್ಜಿಯಿಂದ ಏನೂ ತೊಂದರೆ ಆಗದೆ ಇರಲಿ ನಮ್ಮ ಮನೆಗೆ ಅಂತ. ಮನೆ ಕೆಲಸ ಮಾಡೋಕ್ಕೆ ಬರೋರ್ಗೂ ಏನೋ ಚಿಕ್ಕ ಪುಟ್ಟ ಗಾಯ ಆಗೋದು, ತೊಂದರೆ ಆಗೋದು, ಆ ಥರ ತೊಂದರೆ ಏನೂ ಆಗೋದಿಲ್ಲ. ಮನೆಗೂ ಬೇಗ ಶ್ರೇಯಸ್ಸು ಆಗುತ್ತೆ ಕೆಲಸ ನಾವು ಹಿಡಿದಿರೋದು. ಅದಕ್ಕೋಸ್ಕರ ಮೊಸರನ್ನ ಹಾಕ್ತೀವಿ. ಆಮೇಲೆ ಯಾರು ಕೇಳಿದ್ರು ಯಾವ ಥರ ಹಾಕ್ಬೇಕು ಮೊಸರನ್ನ ಅಂತ. ಮೊಸರನ್ನ ಏನಿಲ್ಲ, ಒಂದು ಬಾಕ್ಸಲ್ಲಿ ಮೊಸರನ್ನ ತಗೊಬರ್ತೀವಿ, ಕಲಿಸ್ಕೊಬರ್ತೀವಲ್ಲ ಮನೆಯಿಂದ. ಒಂದು ಇಡಿ ತೊಗೊಂಡು ಕೈ ಮುಕ್ಕೊಂಡು ನಾನು ಹಾಕೋದು ಯಾವ ಥರ ಅಂದರೆ, ನಮ್ಮ ಮನೆ ದೇವ್ರ ಹೆಸರು, ನನಗಿಷ್ಟವಾದ ಆಂಜನೇಯ, ಗಣಪತಿ ಎಲ್ಲ ದೇವ್ರ ಹೆಸರು ನೆನೆಸ್ಕೊಂಡು ಮನೆಗೇನು ತೊಂದರೆ ಆಗದೆ ಇರಲಿ ಅಂತ ಮನೆ ಸುತ್ತ ಎರಚ್ಕೊಬರ್ತೀನಿ. ಆಮೇಲೆ ಮನೆ ಮೇಲ್ಗೆ ಟೆರೆಸ್ ಮೇಲೆ ಹೋಗಿ ಹಾಕ್ತೀನಿ. ಮತ್ತು ಮನೆ ಒಳಗಡೆ ರೂಮು ಎಲ್ಲದಕ್ಕೂ ಹಾಕ್ತೀನಿ ಮೊಸರನ್ನ, ಚೂರು ಮೊಸರನ್ನ ಹಿಂಗೆ ಎರಚ್ಕೊಬರ್ತೀನಿ. ಆ ಥರನೇ ಹಾಕೋದು. ಆಮೇಲೆ ಇನ್ನೊಂದು ಕನ್ಫ್ಯೂಷನ್ ಇದೆ ನಮಗೆ, ಏನಂದರೆ ಟೈಲ್ಸ್. ಈಗ ಪ್ಲಾಸ್ಟಿಕ್ ಮುಗಿತಿದ್ದಂಗೆ ಟೈಲ್ಸ್ ಹಾಕಬೇಕು. ಕೆಲವರು ಹೇಳ್ತಾರೆ ಗ್ರಾನೈಟ್ ಹಾಕಿಸ್ರಿ ಅಂತ, ಕೆಲವರು ಹೇಳ್ತಾರೆ ಟೈಲ್ಸ್ ಹಾಕಿಸ್ರಿ. ಒಬ್ರು ಹೇಳ್ತಾರೆ ಗ್ರಾನೈಟ್ ಹಾಕಿದ್ರೆ ತಂಡಿ ಕೊರಿಯುತ್ತೆ ಅಂತ, ಇನ್ನೊಬ್ರು ಹೇಳ್ತಾರೆ ಕೇಳಿದ್ರೆ ಟೈಲ್ಸ್ ಹಾಕಿದ್ರೇನೆ ತಂಡಿ ಗ್ರಾನೈಟ್ಗಿಂತ ಅಂತ ಹೇಳ್ತಾರೆ. ನಮಗೆ ಇವಾಗ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಕಮೆಂಟ್ ಮೂಲಕ. ಕಮೆಂಟಲ್ಲಿ ಹೇಳಿ. ಏನಂದರೆ ಗ್ರಾನೈಟ್ ಹಾಕೋದು ಬೆಸ್ಟಾ, ಟೈಲ್ಸ್ ಹಾಕೋದು ಬೆಸ್ಟಾ ಮನೆ ಫ್ಲೋರಿಗೆ, ನೆಲಕ್ಕೆ? ಅದು ನೆಕ್ಸ್ಟ್ ಅದೇ ಅಂತ. ಇವಾಗ ಪ್ಲಾಸ್ಟಿಕ್ ಎಲ್ಲ ಮುಗೀತಲ್ಲ. ಆಮೇಲೆ ಇನ್ನೊಂದು ಏನೋ ಕೇಳಿದ್ರು, ಎಷ್ಟಾಗುತ್ತೆ ಮನೆಗೆ, ಎಷ್ಟಾಯಿತು ಅಂತ. ಅದು ಲೆಕ್ಕಾಚಾರ ಮಾಡಿಲ್ಲ. ಅದು ನೀವು ಯಾವ ರೀತಿ ಕಟ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನಾವು ಒಂದು 10 ಲಕ್ಷದಲ್ಲಿ ಮನೆ ಆಗುತ್ತೆ ಅಂದ್ಕೊಂಡಿದ್ವಿ. ಈಗಾಗಲೇ ನಮ್ಮ ಬಜೆಟ್ ಮೀರಿ 10 ಲಕ್ಷ ಮೀರಿ ಇನ್ನೂ ಜಾಸ್ತಿನೇ ಆಗಿಬಿಟ್ಟೈತೆ.
ನಾವು ಅಂದ್ಕೊಂಡಿದ್ದೊಂದು ಅದು ಆಗೋದೊಂದು. ಮನೆಗೆಲ್ಲ ಟೋಟಲ್ ಪೂರ್ತಿ ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಎಷ್ಟಾಯಿತು ಅಂತ ಎಲ್ಲ ಹೇಳ್ತೀವಿ. ಎಲ್ಲ ಒಂದು ಡೈರಿನಲ್ಲಿ ಬರೆದಿಟ್ಟಿದ್ವಿ, ಅಂತಕ್ಕಿಷ್ಟು ಇಷ್ಟು ಸಿಮೆಂಟ್ ತಂದ್ವಿ, ಇಷ್ಟು ಮಾಡ್ಲೋಡ್ಸೋದು, ಇಷ್ಟು ಪ್ರತಿಯೊಂದು ಏನೇ ಮಾಡಿದ್ರು ಅದೆಲ್ಲ ಡೈರಿಲಿ ಬರೆದಿಟ್ಟಿದ್ದೀವಿ. ಅದೇನು ಇನ್ನೂ ಎಲ್ಲ ಟೋಟಲ್ ಮಾಡಿ ಇದು ಮಾಡಿಲ್ಲ. ಇನ್ನು ಮನೆನೇ ಫಿನಿಶ್ ಆಗಿಲ್ವಲ್ಲ. ಫಿನಿಶ್ ಆದ ದಿನ ಗೃಹ ಪ್ರವೇಶ ಆದಮೇಲೆ ಮೇಡಮ್ ಅವ್ರು ಕೂತ್ಕೊಂಡು ಲೆಕ್ಕ ಮಾಡ್ತಾರೆ ಕ್ಯಾಲ್ಕುಲೇಟರ್ ತಗೊಂಡು. ಆವಾಗ ಎಷ್ಟಾಯಿತು ಮನೆಗೆಲ್ಲ ಅಂತ ಹೇಳ್ತೀವಿ. ಸದ್ಯಕ್ಕೆ ಒಂದು ಅಂದಾಜು ಪ್ರಕಾರ ಒಂದು 10 ಮೇಲೆ ಹೋಗ್ಬಿಟ್ಟಿದ್ವಿ. ನಾವು ಒಂದು 10 ಲಕ್ಷದಲ್ಲಿ ಆಗುತ್ತೆ ಅಂದ್ಕೊಂಡಿದ್ವಿ, ಆಗೋದಿಲ್ಲ. ಆಮೇಲೆ ಇನ್ನೊಂದು ನಮ್ಮ ಮನೆ ಬಂದುಬಿಟ್ಟು ಗೌರ್ಮೆಂಟಿಂದ ಗ್ರ್ಯಾಂಟ್ ಆಗಿರೋದು, ಅಂದರೆ ಅನುದಾನ ಕೊಟ್ಟಿರೋದು. ಅದಕ್ಕೆ 1,20,000 ಏನೋ ಬರುತ್ತೆ. ಅದು ಒಂದೇ ಸರಿ ಏನು ಕೊಡಲ್ಲ ಅದು ಅಂತ ಈಗ ಪಾಯ ಕಟ್ಟಿದಾಗ ಒಂದು ಸಲ GPS ಮಾಡ್ಕೊಂಡು ಹೋಗ್ತಾರೆ ಬಂದು. ಆಮೇಲೆ ಅದು ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಇವ್ರ ಅಕೌಂಟ್ಗೆ ಬರೋದು ದುಡ್ಡು, ಹೆಣ್ಮಕ್ಳ ಹೆಸರಲ್ಲೇ ಮನೆ ಬರೋದು. ಬರೀ ಗೃಹಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅದೆಂಥದ್ದು ಜ್ಯೋತಿ ಎಲ್ಲ ಅಲ್ಲ. ಏನದು ಓನರ್ ಆಫ್ ದಿ ಹೌಸು, ಮನೆ ಯಜಮಾನ್ರು ಇವರೇ, ಹೆಣ್ಮಕ್ಳ ಹೆಸರಲ್ಲೇ ಬರೋದು. ಇವ್ರ ಹೆಸ್ರಿಗೆ ಬಂದಿದ್ದು. ಅದೇ ಪಾಯ ಹಾಕಿದಾಗ ಒಂದು ಹಂತದಲ್ಲಿ ಅಕೌಂಟ್ಗೆ ದುಡ್ಡು ಹಾಕ್ತಾರೆ, ಇವ್ರ ಅಕೌಂಟ್ಗೆ. ಆಮೇಲೆ ಗೋಡೆ ಕಟ್ಟಿದಾಗ ಒಂದು ಸಲ, ಮತ್ತು ಮೋಲ್ಡ್ ಹಾಕ್ದಾಗ ಒಂದು ಸಲ, ಮತ್ತು ಫುಲ್ ಫಿನಿಶ್ ಆದಾಗ ಒಂದು ಸಲ, ಮತ್ತು ಬಸ್ಲು ಎಲ್ಲ ಕಟ್ತೀವಲ್ಲ ಆವಾಗ ಒಂದು ಸಲ, ಈ ಥರ ಹಂತವಾಗಿ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ಮನೆ ಬಗ್ಗೆನೇ, ಅನುದಾನದ ಮನೆ ಬಗ್ಗೆನೇ. ಇದು ನಾನು ಯಾವ ಸರ್ಕಾರನಾಗಲಿ ಯಾರನ್ನೇ ಆಗಲಿ ದೂಷಿಸ್ತಾ ಇಲ್ಲ, ಇರೋದನ್ನ ಸ್ವಲ್ಪ ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಾವು ಮನೆ ಕಟ್ಟೋದಕ್ಕೆ 1,20,000 ಏನೋ ಬರುತ್ತೆ ಅನುದಾನ. ಆಮೇಲೆ ಇದೇ ಥರ ಮನೇನೆ ನಮ್ಮ ಅತ್ತೆಯವರು ಅನುದಾನದಲ್ಲೇ ಕಟ್ಟಿದ್ದು. 10 ವರ್ಷ 12 ವರ್ಷ ಆಯಿತು. 12 ಬೇಡ, 10 ವರ್ಷನೇ ಅಂತಲೇ ಇಟ್ಕೊಳ್ಳೋಣ. 10 ವರ್ಷ ಆಯಿತು. 10 ವರ್ಷ ಆವಾಗ ಸಹ ಅವ್ರಿಗೆ 1,20,000 ಬಂದಿರೋದು ಅನುದಾನ. ಹೌದಾನೆ? ನಾನಿಲ್ಲಿ ಯಾವ ಸರ್ಕಾರನ ದೂಷಣೆ ಮಾಡ್ತಿಲ್ಲ, ಯಾರನ್ನೂ ದೂಷಣೆ ಮಾಡ್ತಿಲ್ಲ. ಇರೋ ಏನಿದೆ ವಾಸ್ತವ ಸ್ಥಿತಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. 10 ವರ್ಷದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗೈತೆ. ಮತ್ತು ಸರ್ಕಾರ ನೌಕರರಿಗೆ ಸ್ಯಾಲ್ರಿ ಜಾಸ್ತಿ ಆಗಿದೆ. ಮತ್ತು ರಾಜಕಾರಣಿಗಳ್ದು ಏನೇನೋ ಇರುತ್ತಲ್ಲ, ಬತ್ತಿ ಅವು ಇವು ಏನೇನೋ ಅವು ಜಾಸ್ತಿ ಮಾಡ್ಕೊಂಡಿರ್ತಾರೆ. ಎಲ್ಲನೂ ಜಾಸ್ತಿ ಆಗಿದೆ. ಕಬ್ಬಣ, ಸಿಮೆಂಟು, ಮೆಟೀರಿಯಲ್ಲು, ಲೇಬರ್ ಚಾರ್ಜು ಎಲ್ಲ ಜಾಸ್ತಿ ಆಗಿದೆ. ಎಲ್ಲ ಜಾಸ್ತಿ ಆದಮೇಲೆ ಅವರು ಅನುದಾನ ಕೊಡೋದು ಜಾಸ್ತಿ ಮಾಡಬೇಕಲ್ವಾ ಸರ್ಕಾರದಿಂದ. ಆವಾಗ 10 ವರ್ಷದಿಂದ ಎಷ್ಟು ಕೊಡ್ತಿದ್ರು, ಈಗಲೂ ಅಷ್ಟೇ ಕೊಡ್ತಾ ಇದ್ದಾರೆ. ಇದೇನಂದರೆ ಯಾರು ಕೇಳೋದಿಲ್ಲ. ಈಗೇನು ನಮಗೂ ಅಷ್ಟೇ, ಏನೋ ಗೌರ್ಮೆಂಟಿಂದ ಬರೋದನ್ನ ಯಾಕೆ ಬಿಡಬೇಕು, ಫ್ರೀಯಾಗಿ ಬಿಡು ಬರಲಿ ಅಂತ ನಾವು ಇದು ಮಾಡ್ತೀವಿ. ಅದೇ ಥರನೇ ಎಲ್ಲ ಆಗಿದೆ. ಬೇರೆ ಏನಾದರೂ ಸರ್ಕಾರದಿಂದ ಬೇರೆ ಏನಾದರೂ ಎಂಪ್ಲಾಯೀಸ್ಗಳಾದರೆ ಸ್ಯಾಲ್ರಿ ಜಾಸ್ತಿ ಮಾಡಿ ಅದು ಇದು ಅಂತ ಸ್ಟ್ರೈಕ್ ಮಾಡ್ತಾರೆ. ಈ ವಿಷಯದಲ್ಲಿ ಯಾರು ಸ್ಟ್ರೈಕ್ ಮಾಡೋರಿಲ್ಲ, ಸರ್ಕಾರದವರು ಅದಕ್ಕೆ ಯಾವ ಬದಲಾವಣೆಯೂ ಮಾಡ್ತಿಲ್ಲ, ಏನೂ ಹೆಚ್ಚಳ ಮಾಡ್ತಾ ಇಲ್ಲ. ಇದೊಂಥರ ಹೆಂಗೆ ಅಂದರೆ ಒಂದು ಗಾದೆ ಮಾತೈತೆ, ಏನೋ ಅವರು ಗತಿ ಇಲ್ಲ ಇವ್ರಿಗೆ ಮತಿ ಇಲ್ಲ ಅನ್ನೋ ಥರ ಏನೋ ಐತಲ್ಲ, ಹಂಗೆ ನಮಗೆ ಗತಿ ಇಲ್ಲ ಅವ್ರಿಗೆ ಮತಿ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ನಾನು ಯಾರನ್ನೂ ದೂಷಣೆ ಮಾಡ್ತಿಲ್ಲ, ಇರೋ ವಾಸ್ತವ ಸ್ಥಿತಿ. ಇದ್ರ ಬಗ್ಗೆ ಸರ್ಕಾರ ಗಮನ ಕೊಟ್ಟು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇಂಥದ್ರ ಬಗ್ಗೆ ಎಲ್ಲ. ಇಷ್ಟು ಹೇಳ್ತೀನಿ. ಆಮೇಲೆ ಇನ್ನೂ ಒಂದು, ಈ ವಿಡಿಯೋಗೆ ಕಮೆಂಟ್ ಮಾಡ್ತಾರೆ ಗೊತ್ತು, ನಿಮ್ಮಲ್ಲೇ ಕೆಲವ್ರು ಯಾರಾದರೂ ಮಾಡ್ತೀರಾ, ನಂಗೆ ಕಮೆಂಟ್ ಗೊತ್ತು. 10 ಲಕ್ಷ ಅಷ್ಟೆಲ್ಲ ಖರ್ಚು ಮಾಡಿ ಮನೆ ಕಟ್ತೀರಾ, ಸರ್ಕಾರದಿಂದ ನಿಮಗೆ ಲಕ್ಷ ಕಟ್ಟಲೇಬೇಕು ಹಂಗೆ ಹಿಂಗೆ ಅಂತ ಹೇಳ್ಬೋದು. ನಾವು ಮನೆ ಕಟ್ತಿದ್ದೀವಿ ನಿಜ, ಆದರೆ ಸಾಲ ಎಷ್ಟು ಮಾಡಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಾ? ಕಮೆಂಟ್ ಮಾಡೋರ್ಗೆ ಹೇಳ್ತೀನಿ, ನಿಮಗೆಲ್ಲ ಹೇಳ್ತಿರೋ. ಕಮೆಂಟ್ ಮಾಡ್ತಾರೆ ಕೆಲವರು ನೆಗೆಟಿವ್ ಆಗಿ, ಅಂಥವ್ರಿಗೆ ಈ ವಿಡಿಯೋದಲ್ಲೇ ಹೇಳ್ಬಿಡ್ತೀನಿ, ಮತ್ತೆ ಅವ್ರಿಗೆ ರಿಪ್ಲೈ ಮಾಡೋಕ್ಕಾಗಲ್ಲ ಕಮೆಂಟ್ ಮಾಡಿ ಎಲ್ಲ. ಅದಕ್ಕೆ ಒಂದು ಮನೆ ಕಟ್ಟೋದೊಂದು ಕನಸು, ಒಂದು ಹಂತ ಜೀವನದಲ್ಲಿ. ತುಂಬ ಏನೋ ದುಡಿದು ಒಂದು ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ನಮ್ಮದು ಅಂತ ಒಂದು ಚೆನ್ನಾಗಿರೋ ಮನೆ ಮಾಡ್ಕೋಬೇಕು, ಹಂಗೆ ಹಿಂಗೆ ಎಲ್ಲ ಕನಸಿರುತ್ತೆ. ಆ ಥರ ಮನೆ ಮಾಡ್ಕೋತಾ ಇದ್ದೀವಿ. ಆದರೆ ಪೂರ್ತಿ ದುಡ್ಡು ಮನೆ ಕಟ್ಬೇಕಾದ್ರೆ ನಮ್ಮ ಹತ್ರನೇ ಇರಲಿಲ್ಲ, ಸ್ವಲ್ಪ ಸಾಲಗಿಲ್ಲ ಮಾಡ್ಕೊಂಡಿದ್ವಿ. ಈ ಥರ ಹಳ್ಳಿ ಕಡೆ ಎಲ್ಲರೂ ಈ ಥರನೇ ಮಾಡಿಕೊಂಡೇ ಸ್ವಲ್ಪ ಮನೆ ಕಟ್ಟಬೇಕಾದ್ರೆ ಸಾಲಗಿಲ್ಲ ಮಾಡಿಕೊಂಡು ಮನೆ ಕಟ್ಕೋತಾರೆ. ಅಂಥವ್ರಿಗೆ ಸ್ವಲ್ಪ ಸರ್ಕಾರದಿಂದ ಬರೋ ಸಹಾಯಧನ ಏನೋ ಇದಿರುತ್ತಲ್ಲ, ಅನುದಾನ ದುಡ್ಡು ಒಂದು ಸ್ವಲ್ಪ ಜಾಸ್ತಿ ಬಂದರೆ ಅನುಕೂಲ ಆಗುತ್ತೆ ಅನ್ನೋ ಇದರಲ್ಲಿ ನಾನು ಹೇಳಿದೆ ಅಷ್ಟೇ. ಇದು ನಮ್ಮ ಹಳೆ ಬೋರ್ ಪಕ್ಕದಲ್ಲೇ ಒಂದು ಗದ್ದೆ ಐತೆ. ಇದನ್ನ ಹಂಗೆ ಬಿಟ್ಕೊಂಡಿದ್ವಿ, ಮಳೆ ಬಂದಾಗ ತೊಗರಿ ಕಾಳು ಹಾಕೋಣ ಅಂತ. ಈ ವರ್ಷ ಮಳೆನೇ ಸರಿಯಾಗಿ ಬರ್ತಾ ಇಲ್ಲ. ಹೋದ ವರ್ಷ 2 ವರ್ಷವೂ ನಾವು ತೊಗರಿ ಕಾಳೆ ಹಾಕಿದ್ವಿ ಗದ್ದೆಗೆ. ಹೋದ ವರ್ಷ ಹಾಕಿದಾಗ ತುಂಬ ಮಳೆ ಸಿಕ್ಕಾಪಟ್ಟೆ ಮಳೆ ಬಂದುಬಿಡ್ತು. ಅವಾಗ ತೊಗರಿ ಕಾಳು ಏನಾಗಲಿಲ್ಲ ನಮಗೆ. ಆದರೆ ಆಚೆ ವರ್ಷ ಹಾಕಿದ್ವಲ್ಲ, ಅವಾಗಂತೂ ತುಂಬ ತೊಗರಿ ಕಾಳಾಗಿದ್ವು. ಒಂದು ವರ್ಷ ಅದೇ ತೊಗರಿ ಬೇಳೆನೇ ನಾವು ಮನೆಗೆ ಬಳಸಿದ್ದು, ನಾವು ಬೆಳೆದಿರೋ ತೊಗರಿ ಬೇಳೆನೇ ನಾವು ಮನೆಗೆ ಬಳಸಿದ್ದು. ಒಂದು ವರ್ಷ ಬಂದಿತ್ತು ಆಚೆ ವರ್ಷ. ಹೋದ ವರ್ಷ ಮಳೆ ತುಂಬ ಮಳೆ ಇಟ್ಕೊಂಡು ತೊಗರಿ ಕಾಳು ಏನೂ ಆಗಲೇ ಇಲ್ಲ ನಮಗೆ. ಈ ವರ್ಷ ಹಾಕೋಣ ಅಂದರೆ ತೊಗರಿ ಕಾಳು ಆಗಲೇ ಮಳೆ ಬರ್ತಾನೇ ಇಲ್ಲ.
ಇನ್ನೇನು ಟೈಮ್ ಮೀರೋಗ್ಬಿಟ್ಟೈತೆ ತೊಗರಿಕಾಳು ಹಾಕೋದಕ್ಕೆ. ತೊಗರಿಕಾಳು ಹಾಕೋದಕ್ಕೆ ಆಗೋದಿಲ್ಲ, ಇದಕ್ಕೆ ಬೇರೆ ಏನಾದರೂ ಹಾಕಬೇಕು. ಇದನ್ನು ತೊಗರಿ ಕೂಳೆ ಅಂತೀವಿ. ಅಂದರೆ ಎಲ್ಲ ತೊಗರಿ ಗಿಡ ಎಲ್ಲ ಒಣಗಿರುತ್ತಲ್ಲ ಇದೆಲ್ಲ. ಇಲ್ಲಿ ನಮ್ಮ ಶ್ರೀಮತಿಯವರು ನೀರು ಕಾಯಿಸೋದಕ್ಕೆ ಸೌದೆ ಬೇಕು ಅಂದರು. ಈ ಒಣಗಿರೋ ತೊಗರಿ ಪುಳ್ಳೆ ಇರ್ತೈತಲ್ಲ, ತೊಗರಿ ಪುಳ್ಳೆ ಅಂತೀವಿ, ಕಡ್ಡಿಗಳು, ತೊಗರಿ ಕಡ್ಡಿ ಎಲ್ಲ, ಅದನ್ನೆಲ್ಲ ಒಣಗಿರೋ ಅಂಥದ್ದು ಕಿತ್ಕೊಂಡು ಹೊರ ಕಟ್ಕೊಂಡು ಹೋಗ್ಬೇಕು. ಅದಕ್ಕೆ ಎಲ್ಲ ತೊಗರಿ ಕಡ್ಡಿ ಎಲ್ಲ ಕಿತ್ಕೋತಾ ಇದ್ದೀನಿ. ನಾವು ಚಿಕ್ಕವರಿದ್ದಾಗಲೂ ಅಷ್ಟೇ, ಅವಾಗೆಲ್ಲ, ಇವಾಗಂತೂ ಗ್ಯಾಸಲ್ಲಿ ಅಡುಗೆ ಮಾಡ್ತಾವ್ರೆ. ನಾವು ಚಿಕ್ಕವರಿದ್ದಾಗ ಬರೀ ಒಲೆನಲ್ಲೇ ಅಲ್ವಾ ಅಡುಗೆ ಮಾಡ್ತಿದ್ದಿದ್ದು ನಮ್ಮ ಮನೇಲೆಲ್ಲ. ಅವಾಗೆಲ್ಲ ಈ ಥರ ತೊಗರಿ ಪುಳ್ಳೆನೆಲ್ಲ ಕಿತ್ಕೊಂಡು ಒಂದು ಹೊರೆ ಕಟ್ಕೊಂಡು ಮನೆಗೆ ತಗೊಂಡು ಹೋಗ್ತಾ ಇದ್ವಿ, ತಲೆ ಮೇಲೆ ಹೊತ್ಕೊಂಡು. ಇವಾಗ ಹೊರೆ ಕಟ್ಕೊಂಡು ಗಾಡಿನಲ್ಲಿ ತಗೊಂಡೋಗ್ತೀವಿ. ಆಗ ಈಗ ತುಂಬ ವ್ಯತ್ಯಾಸ ಇದೆ. ಆದರೂ ನೀರು ಕಾಯಿಸ್ಬೇಕು, ನಾವು ಒಲೆನಲ್ಲೇ ನೀರು ಕಾಯಿಸೋದು, ಇದರಲ್ಲೇ ಸೌದೆನಲ್ಲೇ. ಅದಕ್ಕೆ ಸೌದೆ ಬೇಕು ಅಂತ ನಮ್ಮ ಶ್ರೀಮತಿಯವರು ಹೇಳಿದ್ಕೆ ಒಂದರೆ ಸೌದೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ತೊಗರಿ ಪುಳ್ಳೆ ಎಲ್ಲ ಕೂಡಾಕ್ತಾ ಇದ್ದೀನಿ. ಆಮೇಲೆ ಈ ತೊಗರಿ ಪುಳ್ಳೆ ಜೊತೆ ಒಂದು ಸ್ವಲ್ಪ ತೆಂಗಿಂದು ಇರುತ್ತಲ್ಲ, ತೆಂಗಿನ ನಾವು ಕುರಂಬಳೆ ಅಂತೀವಿ, ಕುರಂಬಳೆ ಪಟ್ಟೆ ಅಂತೀವಿ, ಆ ಥರದ್ದೆಲ್ಲ ಗೊನೆ ಕಿತ್ತ ಮೇಲೆಲ್ಲ ಬಿದ್ದೋಗುತ್ತಲ್ಲ ತೆಂಗಿನ ಮರದಿಂದ ಒಣಗಿ, ಅದನ್ನು ಎಲ್ಲ ತಗೊಂಡು ಸಿಕ್ಕೊಂಡು ನೀಟಾಗಿ ಒಂದು ಹೊರಗೆ ಕಟ್ಕೊಳ್ಳೋ ಅಷ್ಟು ಚಿಕ್ಕ ಚಿಕ್ಕದಾಗೆಲ್ಲ ಮಾಡಿಕೊಂಡು ತಗೊಂಡೋಗಿ ಅದನ್ನು ಎಲ್ಲ ಸೇರಿಸಿ ತೊಗರಿ ಪುಳ್ಳೆನೂ, ಈ ತೆಂಗಿನ ಗರಿ, ಇದು ಶಾಲೆ ಮತ್ತು ಇದನ್ನು ಕುರಂಬಳೆ ಪಟ್ಟೆ ಅಂತೀವಿ ನಾವು, ಅದು ಎಲ್ಲ ಸೇರಿ ಒಂದು ಹೊರೆ ಕಟ್ಕೊಂಡೆ. ಈ ನಾವು ಹೊರೆ ಕಟ್ಟಬೇಕಾದ್ರೆ ಈಗ ಇದೈತೆ ನೋಡಿರಿ, ಅಡಿಕೆ ಗರಿ ಇರುತ್ತಲ್ಲ, ಅಡಿಕೆ ಗರಿನೇ ಸಿಕ್ಕೊಂಡು ಅದನ್ನೇ ಬಳ್ಳಿ ಮಾಡ್ಕೋತೀವಿ. ಅದಕ್ಕೆ ಹಗ್ಗ ಏನು ಬಳಸೋದಿಲ್ಲ ನಾವು ಹೊರೆ ಕಟ್ಟೋದಕ್ಕೆ. ಈ ಥರದ್ರಲ್ಲೇ ಹೊರೆ ಕಟ್ಕೊಳೋದು. ಈ ಸೌದೆ ಎಲ್ಲ ಹೊರೆ ಕಟ್ಕೊಂಡು ಒಂದೊರೆ ನೀರು ಕಾಯಿಸೋದಕ್ಕೆ ಅಂತ ತಗೊಂಡೆ. ಇದು ನಮ್ಮ ಮಾವಿನ ಮರ. ಹಳೆ ಬ್ಲಾಗಲ್ಲಿ ನೀವು ನೋಡಿರ್ತೀರ, ಇಲ್ಲೆಲ್ಲ ಮಾವಿನಕಾಯಿ ಕಿತ್ಕೊಂಡು ಹೋಗಿದ್ವಿ. ತುಂಬ ಎತ್ತರದಲ್ಲೈತೆ, ಸ್ವಲ್ಪ ಕೆಳಗಡೆ ಸಿಗೋ ಅಂಥದ್ದನ್ನೆಲ್ಲ ಕಿತ್ಕೊಂಡು ಹೋಗಿದ್ವಿ. ಮೇಲ್ಗಡೆ ಇರೋ ಅಂಥವು ಸಿಗ್ತಿರ್ಲಿಲ್ಲ ನಮಗೆ, ಅದಕ್ಕೆ ಕಿತ್ಕೊಳ್ಳಿಲ್ಲ, ಹಂಗೆ ಬಿಟ್ಟಿದ್ವಿ. ಮೇಲ್ಗಡೆ ಇದೆಲ್ಲ ಕಾಯಿಗಳೆಲ್ಲ ಹಣ್ಣಾಗಿದ್ದಾವೆ ನೋಡ್ರಿ. ಹಣ್ಣಾದಮೇಲೆ ಇವೆಲ್ಲ ಪಕ್ಷಿಗಳು ತಿಂತವೆ. ಪಕ್ಷಿಗಳು ತಿಂದರೆ ನಮಗೂ ಪುಣ್ಯ ಬರುತ್ತಲ್ವ ಬಿಡು ಅಂತೇಳಿ ನಾವು ಹಂಗೆ ಬಿಟ್ಟಿರ್ತೀವಿ. ಹೋದ ವರ್ಷವೂ ಇದೇ ಥರ ಹಂಗೆ ಬಿಟ್ಟಿದ್ವಿ, ಈ ವರ್ಷವೂ ಹಂಗೆ ಬಿಟ್ಟಿದ್ವಿ. ಮೇಲ್ಗಡೆ ಸಿಗದೇ ಇರೋ ಕಾಯಿಗಳನ್ನೆಲ್ಲ ಅವೆಲ್ಲ ಹಣ್ಣಾಗಿ ನೋಡಿರಿ, ಪಕ್ಷಿಗಳೆಲ್ಲ ತಿಂದು ಕೆಳಗೆ ಎಲ್ಲ ಬಿದ್ದೋಗವೆ. ಅಂದರೆ ಪಕ್ಷಿಗಳು ಹೆಂಗೆ ಗೊತ್ತಾ, ಅವು ತಿನ್ನಬೇಕಾದ್ರೆ ಅದು ತಿಂತವೆ, ತಿನ್ನಬೇಕಾದ್ರೆ ಏನಾದರೂ ಕೆಳಗೆ ಬಿದ್ದರೆ ನೆಲದಲ್ಲಿ ಬಿದ್ದಿರೋ ಹಣ್ಣುಗಳ್ನ ತಿನ್ನೋದೇ ಇಲ್ಲ ಅವು. ಮೇಲ್ಗಡೆ ಮರದಲ್ಲಿ ಮಾತ್ರ ತಿಂದು ಹೋಗ್ಬಿಡ್ತವೆ. ಆಮೇಲೆ ಈ ಕಡೆ ಬಾಳೆ ಗಿಡ ಗೊನೆ ಬಿಟ್ಟವೆ, 3 ಬಾಳೆ ಗಿಡನೂ ಗೊನೆ ಬಿಟ್ಟವೆ. ಈ ಬಾಳೆ ಗಿಡ ನಾನು ನಮ್ಮ ಮಾವ ಸೇರಿ ಇಟ್ಟಿದ್ದು. ನಮ್ಮ ಮಾವ ಅಂದರೆ ನಮ್ಮ ಶ್ರೀಮತಿಯವರ ಅಪ್ಪ, ಅವರು ನಾವು ಇಬ್ಬರು ಸೇರಿಬಿಟ್ಟು ಬಾಳೆ ಗಿಡ ಸಾಂಪ್ರದಾಯಿಕ ಪದ್ಧತಿನಲ್ಲಿ ಅಂತ ಹೇಳಿ ಒಂದು ವ್ಲಾಗ್ ಮಾಡಿದ್ದೆ. ಅಂದರೆ ಬಾಳೆ ಗುಂಡಿ ತೆಗೆದುಬಿಟ್ಟು ಅದಕ್ಕೆ ಹೊಂಗೆ ಸೊಪ್ಪು ಇರುತ್ತಲ್ಲ, ಹೊಂಗೆ ಸೊಪ್ಪೆಲ್ಲ ತುಂಬಿ ಅದ್ರ ಮೇಲೆ ಬಾಳೆ ಗಿಡ ಇಟ್ಟು ಬೆಳೆಸಿದ್ದು. ಈಗ ಗೊನೆ ಬಿಟ್ಬಿಟ್ಟೆ ನೋಡ್ರಿ. ಇದು ಒಂದು ಪಚ್ಚಬಾಳೆ ಅಂತಾರಲ್ಲ, ಆ ಥರದ್ದು ಒಂದು ಗಿಡ. ಆಮೇಲೆ ಇನ್ನೆರಡು ಪುಟ್ಟಬಾಳೆ ಚೆನ್ನಾಗಿ ಗೊನೆ ಹೊಡೆದವೆ. ನಮ್ಮ ಶ್ರೀಮತಿಯವ್ರಿಗಂತ ಅದನ್ನು ನೋಡಿ ತುಂಬ ಖುಷಿಪಟ್ಟರು ಅವರು. ನನಗೆ ತುಂಬ, ನಾವು ಬೆಳೆದಾಗ ಏನಾದರೂ ಫಲ ಕೊಟ್ಟರೆ ಖುಷಿಯಾಗುತ್ತಲ್ವ, ತುಂಬಾ ಖುಷಿ ಆಯಿತು. ಆಮೇಲೆ ಅಲ್ಲೇ ಬಾಳೆ ಗಿಡದ ಹತ್ರನೇ ಸ್ವಲ್ಪ ಮೇವು ಹಾಕಿದ್ದೀವಿ, ಸೀಮೆ ಸೆಪ್ಪೆ ಅಂತಾರಲ್ಲ, ಅದು ಕೊಯ್ದರೆ ಮತ್ತೆ ಚಿಗುರುತ್ತೆ. ಕರುಗೆಲ್ಲ ಮೇವು ಹಾಕಬೇಕಿತ್ತು. ಅದನ್ನೆಲ್ಲ ಸೆಪ್ಪೆ ಎಲ್ಲ ಒಂದು ಮೇವಿಗಾಗೋ ಅಷ್ಟು ಸೆಪ್ಪೆ ಕೊಯ್ಕೊಂಡೆ. ಅಲ್ಲೇ ಸೆಪ್ಪೆ ಕೊಯ್ದುಬಿಟ್ಟು ಈ ಒಂದು ಮೇವು ಆಗುತ್ತೆ ಇವಾಗ. ಆಮೇಲೆ ಬಂದು ಇನ್ನೊಂದು ಮೇವಿಗೆ ಹೊರೆ ಕಟ್ಕೊಂಡು ಮತ್ತೆ ಮನೆ ಹತ್ರ ಎಲ್ಲ ಕೊಯ್ಕೋತೀನಿ. ಇವಾಗ ಒಂದು ಮೇವಿಗಾಗೋಷ್ಟು ಮಾತ್ರ ಕೊಯ್ದುಬಿಟ್ಟು ಕರುಗಾಕಿ ಈಗ ಮನೆ ಕಡೆ ಹೊರಡ್ತೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.